ನಮ್ಮ ಹೀರೋ ಹೆಸರು ಅಭಿ. ಹಾಸನದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಲ್ಲಿರೋ ಒಂದು ಕಾರ್ಪೊರೇಟ್ ಕಂಪನಿಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಕಾರ್ಪೊರೇಟಲ್ಲಿ ಕೆಲಸ ಮಾಡೋರಿಗೆಲ್ಲ ಒಂದು ಪ್ಯಾಷನ್ ಅಥವಾ ಒಂದು ಟೈಮ್ ಪಾಸ್ಗೆ ಅಂತ ಒಂದು ಹಾಬಿ ಇರುತ್ತೆ. ಅದೇ ಥರ ನಮ್ಮ ಹೀರೋ ಅಭಿಗೂ ಫೋಟೋಗ್ರಫಿ ಅನ್ನೋದು ತುಂಬಾ ಹುಚ್ಚು. ಸಿಕ್ಕಲ್ಲಿ ಮರ, ಗಿಡ, ರಸ್ತೆಯಲ್ಲಿ ಕಾಣಿಸೋ ನಾಯಿ, ರೆಸ್ಟೋರೆಂಟಲ್ಲಿ ಸರ್ವ್ ಮಾಡಿರೋ ಊಟ, ಫ್ಯಾಮಿಲಿ ಫಂಕ್ಷನ್ನು, ಆಫೀಸ್ ಫಂಕ್ಷನಲ್ಲಿ ಪಾರ್ಟ್ ಟೈಮ್ ಫೋಟೋಗ್ರಾಫರ್ ಆಗಿದ್ದ ಇವನು ಈಗ ಅದನ್ನೇ ಸ್ವಲ್ಪ ಸ್ಟ್ಯಾಂಡರ್ಡೈಸ್ ರೀತಿಯಲ್ಲಿ ಪ್ರೊಫೆಷ್ನಲ್ ಆಗಿ ತಗೊಂಡಿದ್ದಾನೆ. ಒಂದು ಭಾನುವಾರ ಕಬ್ಬನ್ ಪಾರ್ಕಲ್ಲಿ ಒಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇರುತ್ತೆ. ನಮ್ಮ ಹೀರೋ ಅಭಿ ಇರೋದು ಯಲಹಂಕದಲ್ಲಿ. ಗಾಡಿ ತಗೊಂಡು ಕಬ್ಬನ್ ಪಾರ್ಕ್ವರೆಗೂ ಟ್ರಾಫಿಕಲ್ಲಿ ಹೋಗೋ ಅಷ್ಟರಲ್ಲಿ ಅರ್ಧ ಪ್ರಾಣನೇ ಹೋಗಿರುತ್ತೆ. ಇನ್ನು ಕೆಲಸ ಮಾಡೋದು ಬೇರೆ ಮಾತು ಬಿಡಿ. ಅದಕ್ಕೆ ನಮ್ಮ ಹೀರೋ ಮನೆಯಿಂದ ಹತ್ತಿರ ಇರೋ ಜಾಲಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಗಾಡಿ ಪಾರ್ಕ್ ಮಾಡಿ ನುಗ್ಗಲ್ಲಿ ಟಿಕೆಟ್ ತಗೊಂಡು ಇರೋ ಅಷ್ಟೂ ಮೆಟ್ಲುಗಳನ್ನ ಹತ್ತಿ ಬಂದಿರೋ ಟ್ರೈನ್ ಒಳಗಡೆ ನಿಂತ್ಕೊತಾನೆ. ಬ್ಯಾಂಗ್ಳೂರು ಮೆಟ್ರೋ ಗೊತ್ತಲ್ಲ, CM ಸೀಟ್ ಸಿಕ್ಕಿದ್ರೂ ಸಿಗ್ಬೋದೋ ಏನೋ, ಆದರೆ ಮೆಟ್ರೋಲಿ ಸೀಟು ಕಷ್ಟ. ಅದೇನೋಪ್ಪ ಜನ ವಾರ ಪೂರ್ತಿ ಕೆಲಸ ಮಾಡಿರ್ತಾರೆ, ಆರಾಮಾಗಿ ಭಾನುವಾರ ಮನೇಲಿರೋದು ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅನ್ನೋದೇ ಗೊತ್ತಿಲ್ಲ. ಹೋಗಲಿ ಬಿಡಿ, ನಮ್ಗೆ ಯಾಕೆ ಬೇರೆಯವ್ರ ಚಿಂತೆ. ಇದೇ ಗ್ಯಾಪಲ್ಲಿ ನಮ್ಮ ಹೀರೋ ಬ್ಯಾಗಿಂದ ಒಂದು ಇಯರ್ಫೋನ್ ತೆಗೆದು ಕಿವಿಗೆ ಸಿಗಿಸ್ಕೊಂಡು ಹಾಡು ಕೇಳೋಕ್ಕೆ ಶುರು ಮಾಡ್ತಾನೆ. ಆಗಲೇ ನೋಡಿ ಅವನ ಕಣ್ಣಿಗೆ ಬಿಳಿ ಚೂಡಿದಾರ ಹಾಕ್ಕೊಂಡಿರೋ ಒಂದು ಚಂದದ ಹುಡುಗಿ ಕಾಣಿಸೋದು. ಆ ಮುಂಗುರುಳು, ಅವಳ ಕಿವಿ ಓಲೆ, ಆ ಕಣ್ಣು, ಎಷ್ಟೇ ಈಜಾಡ ಗೊತ್ತಿದ್ರೂ ಆ ಕಣ್ಣಿನ ಅಲೆಯಲ್ಲಿ ಎಂಥ ಹುಡುಗನಾದರೂ ಮುಳುಗೋಗ್ತಾನೆ. ಅದೇ ಕಣ್ಣಿನ ಅಲೆಲೇನೆ ನಮ್ಮ ಹೀರೋ ಅಭಿ ಕೂಡ ಮುಳುಗಿದ್ದು. ಮುಂದೇನಾಗುತ್ತೆ ಅಂದರೆ